ರಾಜ್ಯದಲ್ಲಿ ಇವತ್ತು ಮೆಡಿಕಲ್ ಶಾಪ್ಗಳು ಬಂದಿರಲಿದೆ. ಒಂದಿಷ್ಟು ಬೇಡಿಕೆಗಳನ್ನ ಕೂಡ ಮುಂದಿಟ್ಟಿದ್ದಾರೆ. ಮೆಡಿಕಲ್ ಶಾಪ್ ಯಾಕೆ ಬಂದ್ ಆಗ್ತಾ ಇದೆ? ಹಾಗಾದ್ರೆ ಪ್ರಮುಖವಾದಂತಹ ಬೇಡಿಕೆಗಳು ಏನು ಅನ್ನೋದನ್ನ ಗಮನಿಸೋದಾದ್ರೆ, ಮೊದಲನೆಯದಾಗಿ ಈ ಆನ್ಲೈನ್ ಔಷಧ ಮಾರಾಟ ಏನಾಗ್ತಾ ಇದೆ, ಇದರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಔಷಧ ಮಾರಾಟ ಆಗಬಾರದು ಅಂತ ವಿರೋಧಿಸಿ ದೇಶಾದ್ಯಂತ ಔಷಧ ವ್ಯಾಪಾರಿಗಳು ಇವತ್ತು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಔಷಧಿಗಳ ಮೇಲೆ ಅತಿಯಾದಂತಹ ರಿಯಾಯಿತಿಯನ್ನ ನೀಡ್ತಾ ಇದ್ದಾರೆ, ಡಿಸ್ಕೌಂಟ್ಗಳನ್ನ ನೀಡ್ತಾ ಇದ್ದಾರೆ. ಇದರಿಂದ ಮೆಡಿಕಲ್ ಶಾಪ್ಗೂ ಕೂಡ ಬಹಳ ದೊಡ್ಡ ಹೊಡೆತ ಬೀಳ್ತಾ ಇದೆ. ಹಾಗಾಗಿ ಅದನ್ನು ಕೂಡ ವಿರೋಧಿಸಿ ಈಗ ಈ ಮುಷ್ಕರಕ್ಕೆ ಕರೆ ನೀಡಿರೋದು. ಜೊತೆಗೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಮೆಡಿಸಿನ್ಗಳನ್ನ ಏನು ಸೇಲ್ ಮಾಡಲಾಗ್ತಾ ಇದೆ, ಇದರ ವಿರುದ್ಧವೂ ಕೂಡ ಈಗ ಮೆಡಿಕಲ್ ಶಾಪ್ ಹಾಗೂ ಅಸೋಸಿಯೇಷನ್ ಈಗ ಕಹಳೆಯನ್ನ ಊದಿದೆ. ಮತ್ತೊಂದು ಕಡೆಯಲ್ಲಿ ಗಮನಿಸೋದಾದ್ರೆ, ಆನ್ಲೈನ್ನಲ್ಲಿ ಪರವಾನಗಿ ಇಲ್ಲದೆ ಅನಧಿಕೃತ ಔಷಧಿಗಳನ್ನ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿಯೂ ಕೂಡ ಈಗ ಧ್ವನಿ ಎತ್ತಿದ್ದಾರೆ. ಜೊತೆಗೆ ಈ ಡೆಲಿವರಿ ಬಾಯ್ಸ್ಗೆ ಔಷಧಿ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇರೋದಿಲ್ಲ. ಅವರ ಕೈಯಲ್ಲಿ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಔಷಧಿಗಳನ್ನ ನೀಡುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಅವಧಿ ಮೀರುವ ಹಂತದ ಔಷಧಿಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. ಅದರ ವಿರುದ್ಧವೂ ಕೂಡ ಈಗ ಮೆಡಿಕಲ್ ಬಂದ್ಗೆ ಕರೆ ನೀಡಲಾಗಿರೋದು. ಜೀವರಕ್ಷಕ ಔಷಧಿಗಳಿಗೆ ಒಂದು ರೀತಿಯಲ್ಲಿ ಅದ್ವಾ ಡಿಸ್ಕೌಂಟ್ಗಳನ್ನ, ಆಫರ್ಗಳನ್ನ ಕೊಡ್ತಾ ಇದೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಸ್. ಅದರ ವಿರುದ್ಧವೂ ಕೂಡ ಈಗ ಮೆಡಿಕಲ್ ಅಸೋಸಿಯೇಷನ್ ಸಮರವನ್ನ ಸಾರಿದೆ. ಬೇಡಿಕೆಗಳನ್ನ ಒಂದಷ್ಟು ಮುಂದಿಡ್ತಾ ಇದೆ. ಇದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಅವರ ಬೇಡಿಕೆ. 26,000 ಮೆಡಿಕಲ್ ಶಾಪ್ ಇವತ್ತು ಬಂದಿರುತ್ತೆ ರಾಜ್ಯದಲ್ಲಿ. ಬೆಂಗಳೂರಲ್ಲಿ ಒಂದರಲ್ಲೇ 13,000 ಮೆಡಿಕಲ್ ಶಾಪ್ಗಳಿದೆ. ಆ ಎಲ್ಲಾ ಮೆಡಿಕಲ್ ಶಾಪ್ಗಳು ಕೂಡ ಇವತ್ತು ಬಂದಿರುತ್ತೆ. ಒಟ್ಟಾರೆಯಾಗಿ ಆನ್ಲೈನ್ ಔಷಧ ಮಾರಾಟ ಏನಿದೆ ಅದಕ್ಕೆ ಕಡಿವಾಣ ಬೀಳಬೇಕು ಅನ್ನುವಂಥ ಬೇಡಿಕೆಯನ್ನ ಈಗ ಮುಂದಿಟ್ಟಿದ್ದಾರೆ. ಸರ್ಕಾರ ಯಾವ ರೀತಿ ಇದಕ್ಕೆ ಗಮನ ಹರಿಸುತ್ತೆ ಅನ್ನುವಂಥ ವಿಚಾರ ಇದೆ. ಸರ್ಕಾರ ಗಮನ ಹರಿಸಿ ಇದ್ರ ಬಗ್ಗೆ ಕಂಟ್ರೋಲ್ ತಗೊಳುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಿದೆ. ರಾಜ್ಯದಲ್ಲಿ ಇವತ್ತು ಮೆಡಿಕಲ್ ಶಾಪ್ಗಳು ಬಂದಿರಲಿದೆ. ಒಂದಿಷ್ಟು ಬೇಡಿಕೆಗಳನ್ನ ಕೂಡ ಮುಂದಿಟ್ಟಿದ್ದಾರೆ. ಮೆಡಿಕಲ್ ಶಾಪ್ ಯಾಕೆ ಬಂದ್ ಆಗ್ತಾ ಇದೆ? ಹಾಗಾದ್ರೆ ಪ್ರಮುಖವಾದಂತಹ ಬೇಡಿಕೆಗಳು ಏನು ಅನ್ನೋದನ್ನ ಗಮನಿಸೋದಾದ್ರೆ, ಮೊದಲನೆಯದಾಗಿ ಈ ಆನ್ಲೈನ್ ಔಷಧ ಮಾರಾಟ ಏನಾಗ್ತಾ ಇದೆ, ಇದರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಔಷಧ ಮಾರಾಟ ಆಗಬಾರದು ಅಂತ ವಿರೋಧಿಸಿ ದೇಶಾದ್ಯಂತ ಔಷಧ ವ್ಯಾಪಾರಿಗಳು ಇವತ್ತು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಔಷಧಿಗಳ ಮೇಲೆ ಅತಿಯಾದಂತಹ ರಿಯಾಯಿತಿಯನ್ನ ನೀಡ್ತಾ ಇದ್ದಾರೆ, ಡಿಸ್ಕೌಂಟ್ಗಳನ್ನ ನೀಡ್ತಾ ಇದ್ದಾರೆ. ಇದರಿಂದ ಮೆಡಿಕಲ್ ಶಾಪ್ಗೂ ಕೂಡ ಬಹಳ ದೊಡ್ಡ ಹೊಡೆತ ಬೀಳ್ತಾ ಇದೆ. ಹಾಗಾಗಿ ಅದನ್ನು ಕೂಡ ವಿರೋಧಿಸಿ ಈಗ ಈ ಮುಷ್ಕರಕ್ಕೆ ಕರೆ ನೀಡಿರೋದು. ಜೊತೆಗೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಮೆಡಿಸಿನ್ಗಳನ್ನ ಏನು ಸೇಲ್ ಮಾಡಲಾಗ್ತಾ ಇದೆ, ಇದರ ವಿರುದ್ಧವೂ ಕೂಡ ಈಗ ಮೆಡಿಕಲ್ ಶಾಪ್ ಹಾಗೂ ಅಸೋಸಿಯೇಷನ್ ಈಗ ಕಹಳೆಯನ್ನ ಊದಿದೆ. ಮತ್ತೊಂದು ಕಡೆಯಲ್ಲಿ ಗಮನಿಸೋದಾದ್ರೆ, ಆನ್ಲೈನ್ನಲ್ಲಿ ಪರವಾನಗಿ ಇಲ್ಲದೆ ಅನಧಿಕೃತ ಔಷಧಿಗಳನ್ನ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿಯೂ ಕೂಡ ಈಗ ಧ್ವನಿ ಎತ್ತಿದ್ದಾರೆ. ಜೊತೆಗೆ ಈ ಡೆಲಿವರಿ ಬಾಯ್ಸ್ಗೆ ಔಷಧಿ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇರೋದಿಲ್ಲ. ಅವರ ಕೈಯಲ್ಲಿ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಔಷಧಿಗಳನ್ನ ನೀಡುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಅವಧಿ ಮೀರುವ ಹಂತದ ಔಷಧಿಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. ಅದರ ವಿರುದ್ಧವೂ ಕೂಡ ಈಗ ಮೆಡಿಕಲ್ ಬಂದ್ಗೆ ಕರೆ ನೀಡಲಾಗಿರೋದು. ಜೀವರಕ್ಷಕ ಔಷಧಿಗಳಿಗೆ ಒಂದು ರೀತಿಯಲ್ಲಿ ಅದ್ವಾ ಡಿಸ್ಕೌಂಟ್ಗಳನ್ನ, ಆಫರ್ಗಳನ್ನ ಕೊಡ್ತಾ ಇದೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಸ್. ಅದರ ವಿರುದ್ಧವೂ ಕೂಡ ಈಗ ಮೆಡಿಕಲ್ ಅಸೋಸಿಯೇಷನ್ ಸಮರವನ್ನ ಸಾರಿದೆ. ಬೇಡಿಕೆಗಳನ್ನ ಒಂದಷ್ಟು ಮುಂದಿಡ್ತಾ ಇದೆ. ಇದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಅವರ ಬೇಡಿಕೆ. 26,000 ಮೆಡಿಕಲ್ ಶಾಪ್ ಇವತ್ತು ಬಂದಿರುತ್ತೆ ರಾಜ್ಯದಲ್ಲಿ. ಬೆಂಗಳೂರಲ್ಲಿ ಒಂದರಲ್ಲೇ 13,000 ಮೆಡಿಕಲ್ ಶಾಪ್ಗಳಿದೆ. ಆ ಎಲ್ಲಾ ಮೆಡಿಕಲ್ ಶಾಪ್ಗಳು ಕೂಡ ಇವತ್ತು ಬಂದಿರುತ್ತೆ. ಒಟ್ಟಾರೆಯಾಗಿ ಆನ್ಲೈನ್ ಔಷಧ ಮಾರಾಟ ಏನಿದೆ ಅದಕ್ಕೆ ಕಡಿವಾಣ ಬೀಳಬೇಕು ಅನ್ನುವಂಥ ಬೇಡಿಕೆಯನ್ನ ಈಗ ಮುಂದಿಟ್ಟಿದ್ದಾರೆ. ಸರ್ಕಾರ ಯಾವ ರೀತಿ ಇದಕ್ಕೆ ಗಮನ ಹರಿಸುತ್ತೆ ಅನ್ನುವಂಥ ವಿಚಾರ ಇದೆ. ಸರ್ಕಾರ ಗಮನ ಹರಿಸಿ ಇದ್ರ ಬಗ್ಗೆ ಕಂಟ್ರೋಲ್ ತಗೊಳುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಿದೆ. ಅಖಿಲ ಭಾರತ ಔಷಧ ವ್ಯಾಪಾರಿಗಳು ಬಂದ್ಗೆ ಕರೆ ಕೊಟ್ಟ ಬೆನ್ನಲ್ಲೇ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ನಿಂದ ಕೇವಲ ನೈತಿಕ ಬೆಂಬಲ ಸೂಚಿಸಲಾಗಿದೆ. ಎಂದಿನಂತೆ ನಮ್ಮ ಔಷಧಿ ಅಂಗಡಿಯ ಬಾಗಿಲು ತೆಗೆದಿರುತ್ತೆ, ರೋಗಿಗಳ ಸೇವೆಯಲ್ಲಿ ನಿರತವಾಗಲಿದ್ದೇವೆ ಅಂತ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಎಂಕೆ ಮಾಯಣ್ಣ ಮನವಿ ಮಾಡಿದ್ದಾರೆ. 2026
ನೇಷನ್ ವೈಡ್ ಬಂದ್ಗೆ ನಮ್ಮ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ನೈತಿಕ ಬೆಂಬಲವನ್ನು ಸೂಚಿಸಿ ನಾವು ಯಾವುದೇ ಅಂಗಡಿಗಳನ್ನ ಬಂದ್ ಮಾಡ್ತಾ ಇಲ್ಲ. ಈ ಏನು ಅವರು ಇಶ್ಯೂ ತಗೊಂಡಿದ್ದಾರೆ ಡಿಪ್ ಡಿಸ್ಕೌಂಟಿಂಗ್ ಅಂಡ್ ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್, ಇದು ಮೂಲ ನಮ್ಮದೇ ವಿಷಯ. ಹಾಗಾಗಿ ನಮ್ಮ ಕಾನೂನು ಹೋರಾಟನ ಮಾಡ್ತೀವಿ. ಬಂದ್ ಮಾಡಿ ನಮ್ಮ ಕೆಮಿಸ್ಟ್ಗಳಿಗೆ ಗೊಂದಲ ಮಾಡಿ, ನಮ್ಮ ಕೆಮಿಸ್ಟ್ಗಳಿಗೆ ಲಾಸ್ ಮಾಡಿ, ನಮ್ಮ ಗ್ರಾಹಕರನ್ನ ಬೇರೆ ಆನ್ಲೈನ್ ಫಾರ್ಮಸಿಗೆ ಮತ್ತು ಚೈನ್ ಫಾರ್ಮಸಿಗೆ ಕಳಿಸ್ಕೊಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಹಾಗಾಗಿ ಈ ಬಂದ್ಗೆ ನಾವು ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿ ನಾವು ಬಾಗಿಲು ಮುಚ್ಚದೆ ರೋಗಿಗಳ ಸೇವೆ ಮಾಡ್ತಾ ಬಂದ್ಗೆ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿ ಬೆಂಗಳೂರಿನಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲೂ ಮೆಡಿಕಲ್ ಶಾಪ್ಗಳು ಬಂದ್ ಇರುವುದಿಲ್ಲ. ಯಾರು ರೋಗಿಗಳು ಗ್ರಾಹಕರು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಈ ಮುಖಾಂತರ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂತೀನಿ. ದಿನಾಂಕ 20 ಆನ್ಲೈನ್ ಫಾರ್ಮಸಿಗಳ ಈ ಹಾವಳಿ ಮತ್ತು ಅವುಗಳು ನೀಡುತ್ತಾ ಇರುವಂತಹ ಈ ಭಾರಿ ರಿಯಾಯಿತಿಗಳ ವಿರುದ್ಧ ರಾಜ್ಯದ ಔಷಧ ವ್ಯಾಪಾರಿಗಳು ಹೋರಾಟಕ್ಕಿಳಿದಿದ್ದಾರೆ. ನಗರದಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗಲಿದೆ. ಇವತ್ತು ಸಾರ್ವಜನಿಕರಿಗೆ ಔಷಧ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಆತಂಕ ಕೂಡ ಎದುರಾಗಿದೆ. ಇದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಆನ್ಲೈನ್ ಫಾರ್ಮಸಿಗಳ ಹಾವಳಿ ಖಂಡಿಸಿ ಪ್ರತಿಭಟನೆ. ಆನ್ಲೈನ್ ಫಾರ್ಮಸಿಗಳ ದೈತ್ಯ ಜಾಲ ಮತ್ತು ಸಾಂಪ್ರದಾಯಿಕ ಮೆಡಿಕಲ್ ಶಾಪ್ಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಆನ್ಲೈನ್ ಮೂಲಕ ಔಷಧ ಮಾರಾಟ ಹಾಗೂ ಭಾರಿ ರಿಯಾಯಿತಿ ನೀಡುತ್ತಾ ಇರುವ ಹಿನ್ನೆಲೆ ಸಾಂಪ್ರದಾಯಿಕ ಮೆಡಿಕಲ್ ಅಂಗಡಿಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ದೇಶಾದ್ಯಂತ ಮೆಡಿಕಲ್ ಸ್ಟೋರ್ಗಳು ಬಂದ್ಗೆ ಕರೆ ನೀಡಲಾಗಿದೆ. ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ದೇಶವ್ಯಾಪಿ ಮೆಡಿಕಲ್ ಸ್ಟೋರ್ಗಳ ಬಂದ್ ಕರೆ ನೀಡಿದ್ದು, ಕರ್ನಾಟಕದ ಔಷಧ ವ್ಯಾಪಾರಿಗಳ ಸಂಘಟನೆಗಳು ಸಹ ಸಾಥ್ ನೀಡಿವೆ. ಹೀಗಾಗಿ ಮಧ್ಯರಾತ್ರಿಯಿಂದಲೇ ಕರ್ನಾಟಕದಾದ್ಯಂತ ಸಾವಿರಾರು ಮೆಡಿಕಲ್ ಶಾಪ್ಗಳು ಬಂದ್ ಆಗಲಿವೆ. ದೇಶದಲ್ಲಿ 12 ಲಕ್ಷ, ರಾಜ್ಯದಲ್ಲಿ 32,000 ಮೆಡಿಕಲ್ ಶಾಪ್ ಕ್ಲೋಸ್ ಆಗಲಿವೆ. ಇದರಲ್ಲಿ ಬೆಂಗಳೂರಲ್ಲಿ 6,500 ಮೆಡಿಕಲ್ ಶಾಪ್ ಬಂದ್ ಆಗಲಿದ್ದು, ರಾಜಧಾನಿಯಲ್ಲಿ ರೋಗಿಗಳು, ಸಾಮಾನ್ಯ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ. ದೇಶದಲ್ಲಿ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಲಿದ್ದಾವೆ. ಯಾಕಂದ್ರೆ ಆನ್ಲೈನ್ ನಲ್ಲಿ ಮಾರಾಟ ವಿಚಾರವಾಗಿ ಮತ್ತು ರಿಯಾಯಿತಿ ನೀಡುವ ವಿಚಾರದಲ್ಲಿ ಇದೀಗ ಮೆಡಿಕಲ್ ಶಾಪ್ ಮಾಲೀಕರು ಮತ್ತೊಂದು ಕಡೆ ಸಂಘಟನೆಗಳ ಕಡೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ದೇಶದಲ್ಲಿ 12 ಲಕ್ಷ ಅಧಿಕ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಲಿದ್ದಾವೆ. ಇನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಕೆಎಸ್ಡಿಎ ಸಂಘಟನೆಯ ರಾಜ್ಯಾಧ್ಯಕ್ಷ ರಘುನಾಥ್ ರೆಡ್ಡಿ, 12 ಲಕ್ಷಕ್ಕೂ ಹೆಚ್ಚು ಜನ ಬಂದ್ ಭಾಗವಹಿಸಲಿದ್ದಾರೆ. 2 ಕಾನೂನುಗಳು ನಮ್ಮ ವ್ಯಾಪಾರಕ್ಕೆ ವಿರುದ್ಧವಾಗಿರುವ ಕಾನೂನುಗಳನ್ನು ರದ್ದು ಮಾಡುವಂತೆ ಕೇಂದ್ರಕ್ಕೆ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರು. 12.5 ಲಕ್ಷ ಜನ ಇದರಲ್ಲಿ ಬಂದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ನಾವು ಬಂದಲ್ಲಿ ಭಾಗವಹಿಸುವ ಮುಖ್ಯ ಕಾರಣ ಏನಂದ್ರೆ 2 ಕಾನೂನುಗಳು ನಮ್ಮ ವ್ಯಾಪಾರಕ್ಕೆ ವಿರುದ್ಧವಾಗಿರುವಂತದ್ದು. ಒಂದು 220E, ಇನ್ನೊಂದು 817E. ಈ ಒಂದು 220E ಬಂದ್ಬಿಟ್ಟಿದ್ದಾರೆ. ನಮಗೆ ಕೋವಿಡ್ ಟೈಮಲ್ಲಿ ಸರ್ಕಾರಗಳು ಜನಗಳ ಆಚೆಯಿಂದ ಬರಕ್ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಜನಗಳಿಗೆ ಉಪಯೋಗ ಆಗಲಿ ಅಂತಂದ್ಬಿಟ್ಟು ಈ ಒಂದು ಕಾನೂನ ತಗೊಂಡ್ಬಂದು ಅಂದ್ರೆ ಇಂಟ್ರೀಮ್ ಪೀರಿಯಡ್ಗೋಸ್ಕರ ಕಾನೂನ ತಗೊಂಡ್ಬಂದು ಜನಗಳಿಗೆ ಮನೆಗಳಿಗೆ ಮೆಡಿಸಿನ್ ಸಪ್ಲೈ ಮಾಡುವಂತದ್ದನ್ನ ಕಲ್ಪನೆ ಮಾಡಿಕೊಡ್ತಿದ್ದೇನೆ, ಅವಕಾಶ ಮಾಡಿಕೊಡ್ತೇವೆ. ಆದ್ರೆ ಇನ್ನೊಂದು 81E ಬಂದ್ಬಿಟ್ಟಿದ್ದಾನೆ. ಈ ಫಾರ್ಮಸೀಸ್ ಬಗ್ಗೆ ಮನೆಗಳಿಗೆ ಈ ಫಾರ್ಮಸಿ ಪ್ಲಾಟ್ಫಾರ್ಮ್ಗಳ ಬಗ್ಗೆ ಮಾಡುವಂಥದ್ದು, ಅದಕ್ಕೆ ಎಲ್ಲ 2ಕ್ಕೂ ವಿರೋಧ ಇದೆ. ನಮ್ದು ಆಲ್ರೆಡಿ ಹೈಕೋರ್ಟ್ಗಳಲ್ಲಿ ಮತ್ತೆ ಅದೆಲ್ಲ ನಡೀತಾ ಇದೆ ಜಡ್ಜ್ಮೆಂಟ್. ಇನ್ನು ಕೆಲ ಸಂಘಟನೆಗಳು ಬಂದ್ಗೆ ನೈತಿಕ ಬೆಂಬಲ ಸೂಚಿಸಿದ್ದು ಮೆಡಿಕಲ್ ಶಾಪ್ ಓಪನ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಫಾರ್ಮಸಿಸ್ಟ್ ಸಂಘ ಹಾಗೂ ಕರ್ನಾಟಕ ಫಾರ್ಮಾ ರಿಟೇಲರ್ಸ್ ಮತ್ತು ಆರ್ಗನೈಸೇಷನ್ ವತಿಯಿಂದ ನೈತಿಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇತ್ತ ಸರ್ಕಾರಿ ಆಸ್ಪತ್ರೆ ಸುಪರ್ದಿಯ ಮೆಡಿಕಲ್ ಶಾಪ್ಗಳು ಮತ್ತು ಜನೌಷಧಿ ಕೇಂದ್ರಗಳು ಇರಲಿವೆ. ಈ ಮೆಡಿಕಲ್ ಶಾಪ್ಗಳ ಬಂದ್ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುವುದಂತೂ ಪಕ್ಕಾ ಎನ್ನಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.